ಶಿವ ಗಂಗೆ ಬೆಟ್ಟ. ಈ ಬೆಟ್ಟದಲ್ಲಿ ಶಿವ ಹಾಗೂ ಗಂಗೆ ಜೊತೆಗೆ ಪಾರ್ವತಿ ಕೂಡ ನೆಲೆಸಿದ್ದಾರೆ. ಈ ಬೆಟ್ಟ ಅಂದ್ರೆ ನಂಗೆ ಸಖತ್ ಇಷ್ಟ. ನಾನು ಪ್ರತಿ ವರ್ಷ ಈ ಬೆಟ್ಟಕ್ಕೆ ಹೋಗ್ತೀನಿ. ವ್ಲಾಗ್ ಶುರು ಮಾಡಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನೆಲ್. ಈ ದೇವಸ್ಥಾನಕ್ಕೆ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗಿ ಬೆಟ್ಟದ ತುದಿಕ್ಕೆ ಆಲ್ಮೋಸ್ಟ್ ಒಂದು 6 o'clock ಅಷ್ಟರಲ್ಲಿ ರೀಚ್ ಆದ್ರೆ ಒಳ್ಳೆ ಫಾಗ್ ಹಾಗೆ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈ ದೇವಸ್ಥಾನಕ್ಕೆ ಹೋಗಕ್ಕೆ ಬೆಂಗಳೂರಿಂದ 53 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ದಾವಸ್ಪೇಟೆಯಲ್ಲಿ. ನೀವೇನಾದ್ರೂ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋದ್ರೆ ಆಲ್ಮೋಸ್ಟ್ 1 ರಿಂದ 1.5 ಗಂಟೆ ಒಳಗಡೆ ರೀಚ್ ಆಗ್ಬೋದು. ನಾವು ಕೂಡ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ಅನ್ಕೊಂಡ್ವಿ, ಆದ್ರೆ ಹೆಣ್ಮಕ್ಳು ರೆಡಿಯಾಗಿ ಹೊರಡಷ್ಟರಲ್ಲಿ 10 ಗಂಟೆ ಆಗೋಯ್ತು. ನಾವ್ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸುತ್ತಮುತ್ತ ಗಿಡ ಮರಗಳಿರೋದ್ರಿಂದ ಇಲ್ಲಿನ ವಾತಾವರಣ ಯಾವಾಗ್ಲೂ ತಂಪಾಗಿರುತ್ತೆ. ಇವತ್ತು ಸ್ವಲ್ಪ ಬಿಸಿಲಿರೋದ್ರಿಂದ ಹೀಗಿದೆ. ನಾನು ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 4 to 5 years ಇಂದ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ಹೋಗ್ತಾ ಇದ್ದೀನಿ. ಹಾಗೆ ಬೆಟ್ಟದ ತುದಿವರೆಗೂ ಹತ್ತುತ್ತಿದ್ದೀನಿ. ಯಾಕಂದ್ರೆ ನಂಗೆ ಪರ್ಸ್ನಲಿ ಈ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಜನ ಬರ್ತಾರೆ, ಯಾಕಂದ್ರೆ ಇದು ಒಳ್ಳೆ ಟ್ರಕ್ಕಿಂಗ್ ಸ್ಪಾಟ್ ಅಂತ. ಆದ್ರೆ ಬೇರೆ ಬೆಟ್ಟಗಳು ಹತ್ತಷ್ಟು ಈಸಿ ಅಲ್ಲ ಈ ಶಿವಗಂಗೆ ಬೆಟ್ಟ ಹತ್ತೋದು. ಈ ಬೆಟ್ಟ ಹತ್ತಕ್ಕೆ ನಿಮ್ ಎನರ್ಜಿ ಜೊತೆ ನಿಮ್ ವಿಲ್ ಪವರ್ ಕೂಡ ಸಪೋರ್ಟ್ ಮಾಡ್ಬೇಕು. ನಾವು ಫುಟ್ ವೇರ್ಸ್ನ ಹಾಕೊಂಡು ಬೆಟ್ಟ ಹತ್ತಿದಾಗ ಆಗೋ ಎಕ್ಸ್ಪೀರಿಯನ್ಸೇ ಬೇರೆ. ಆದ್ರೆ ಬರೀ ಕಾಲಲ್ಲಿ ಭಕ್ತಿಯಿಂದ ಬೆಟ್ಟ ಹತ್ತಿದಾಗ ಆಗೋ ಎಕ್ಸ್ಪೀರಿಯನ್ಸೇ ಬೇರೆ. ಈ ದೇವಸ್ಥಾನದ ಇತಿಹಾಸ ಏನು, ಇಲ್ಲಿರೋ ದೇವ್ರಗಳ ಶಕ್ತಿ ಏನು, ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಾವು ಶಿವಗಂಗೆ ಬೆಟ್ಟ ಹತ್ತ ರೀಚ್ ಆಗಾಯ್ತು. ಇಲ್ಲಿಂದ ನಮಗೆ ಪಾರ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಪಾರ್ಕ್ ಮಾಡ್ಬೋದು. ಇಲ್ಲಿ ತುಂಬಾ ಮಂಗಗಳ ಕಾಟ ಇದೆ. ಫೋನ್ ಕೂಡ ಬಿಡಲ್ಲ. ತುಂಬಾ ಹುಷಾರಾಗಿ ನೋಡ್ಕೊಬೇಕು ನಾವು ನಮ್ಮ ವಸ್ತುಗಳನ್ನ. ಇವಾಗ ನೀವ್ ನೋಡ್ತಿರೋ ಬೆಟ್ಟನೇ ಶಿವಗಂಗೆ ಬೆಟ್ಟ. ನೋಡೋಕ್ಕಂತೂ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆಯಲ್ಲ. ಬಿಸಿಲಿರ್ಬೇಕಾದ್ರೆ ಹೀಗೆ ಕಾಣಿಸ್ತಿದೆ, ಇನ್ ಬೆಳಿಗ್ಗೆ ಹೊತ್ತು ಹೇಗ್ ಕಾಣಿಸ್ಬೋದು. ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಮುಂದೆ ಒಂದು ಓಪನ್ ಗ್ರೌಂಡ್ ಇದೆ. ನಾವು ನಮ್ಮ ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡೋದು. 2 ಅಡ್ವಾಂಟೇಜ್ ಇದೆ. ಒಂದು, ನಮ್ಮ ವೆಹಿಕಲ್ ಸೇಫ್ ಆಗಿರುತ್ತೆ. ಹಾಗೆ ನಾವು ಬೆಟ್ಟ ಹತ್ತಿ ಇಳಿದು ಬಂದಾಗ ನಮಗಂತೂ ದೂರ ನಡೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ಹತ್ರದಲ್ಲೇ ಪಾರ್ಕ್ ಮಾಡೋದ್ರಿಂದ ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಾನ್ ಇಷ್ಟೊತ್ತವರೆಗೂ ಮಾತಾಡ್ತಿದ್ದಿದ್ ಕಲ್ಯಾಣಿ ಹಾಗೆ ಓಪನ್ ಸ್ಪೇಸ್ ಗ್ರೌಂಡ್ ಇದೇನೆ. ನೀವು ಇಲ್ಲಿ ಪಾರ್ಕ್ ಮಾಡೋದ್ರಿಂದ ಹೆಚ್ಚಾಗಿ ಬಿಸಿಲು ಕೂಡ ಬೀಳಲ್ಲ, ಯಾಕಂದ್ರೆ ಸುತ್ತಮುತ್ತ ಬರೀ ಗಿಡ ಮರಗಳೇ ಇದೆ. ನಂಗೆ ಪ್ರತಿ ಸತಿ ಈ ಜಾಗಕ್ಕೆ ಹೋಗಕ್ಕೆ ಏನೋ ಒಂಥರ ಎಕ್ಸೈಟ್ಮೆಂಟ್. ಬೆಟ್ಟ ಹತ್ತಿರ ತುಂಬಾ ಕಾಲ್ ನೋವು ಬರುತ್ತೆ ಅಂತ ಗೊತ್ತಿದ್ರು ನಾನು ಈ ದೇವಸ್ಥಾನಕ್ಕೆ ಹೋಗೋದ್ ಮಾತ್ರ ಮಿಸ್ ಮಾಡಲ್ಲ. ಯಾರೆಲ್ಲ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಅವ್ರು ಇಲ್ಲೇ ನೀವು ದೇವರಿಗೆ ಪೂಜೆ ಸಾಮಾನುಗಳನ್ನ ತಗೊಬೋದು. ಆದ್ರೆ ಆ ವಸ್ತುಗಳು ದೇವಸ್ಥಾನದ ಗರ್ಭಗುಡಿವರೆಗೂ ತಲುಪಬೇಕು ಅನ್ನೋದೇ ಆದ್ರೆ ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಯಾವುದೇ ವಸ್ತುಗಳು ಕೂಡ ಒಳಗೆ ಹೋಗಕ್ ಸಾಧ್ಯನೇ ಇಲ್ಲ. ದೇವಸ್ಥಾನದ ಎಂಟ್ರಿ ಬಾಗ್ಲಿಂದ ಹಿಡಿದು ಮೇಲೆ ಬೆಟ್ಟದ ತುದಿವರೆಗೂ ತುಂಬಾ ಮಂಗಗಳಿದಾವೆ. ಇಲ್ಲಿ ಹೆಚ್ಚಾಗಿ ಜನರು ಬಂದು ಹೋಗೋದ್ರಿಂದ ಮಂಗಗಳಿಗೆ ಏನಾದ್ರು ತರ್ತಾರೇನೋ ಅನ್ನೋ ತರ ನೋಡ್ತಿರ್ತವೆ. ಸಾಧ್ಯವಾದ್ರೆ ಒಂದಿಷ್ಟು ಆಹಾರಗಳನ್ನ ಅವುಗಳಿಗೆ ಕೊಡಿ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನಾನು ಬಂದಾಗ ಒಂದು ಇನ್ಸಿಡೆಂಟ್ ಆಯ್ತು. ಈ ಇನ್ಸಿಡೆಂಟ್ ಫನ್ನಿ ಅಂತಾನು ಅನ್ಸ್ಬೋದು, ಆದ್ರೆ ಆ ಇನ್ಸಿಡೆಂಟ್ ಇಂದ ನಾವು ಲೆಸನ್ ಕೂಡ ಕಲಿಬಹುದು. ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅನ್ಸುತ್ತೆ. ಸೆಲ್ಫಿ ತಗೊಳ್ಳೋ ಟೈಮಲ್ಲಿ ಮಂಗ ಬಂದು ಅವ್ರ ಕೈಯಿಂದ ಫೋನ್ ಕಿತ್ಕೊಂಡು ಓಡೋಯ್ತು. ಆ ಫೋನ್ ಅವ್ರ ಕೈಲಿ ವಾಪಸ್ ತಗೊಳಕ್ ಆಗ್ಲಿಲ್ಲ. ಅವ್ರು ಹೇಳ್ತಿದ್ದ ಪ್ರಕಾರ ಅವ್ರು ಈ ಫೋನ್ ತಗೊಂಡು ಇನ್ನು 1 month ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗೆ EMI ಕೂಡ ಸ್ಟಾರ್ಟ್ ಆಗಿಲ್ಲ. ಬಟ್ ಈಗ ಅವ್ರ ಫೋನ್ ಅವ್ರ ಕೈಯಲ್ಲಿಲ್ಲ. ಹೌದು, ಈ ಇನ್ಸಿಡೆಂಟ್ ನೋಡಕ್ ಫನ್ನಿ ಆಗೇ ಇತ್ತು. ಆದ್ರೆ ಇದರಿಂದ ನಾವು ಕಲಿಬೇಕಾಗಿರೋದು ಏನಂದ್ರೆ ನಾವು ನಮ್ಮ ವಸ್ತುಗಳನ್ನ ತುಂಬಾ ಹುಷಾರಾಗಿ ನೋಡ್ಕೊಬೇಕು ಈ ಜಾಗದಲ್ಲಿ. ನಾನು ಇಷ್ಟೊತ್ತವರೆಗೂ ಒಂದು ಗುಣಗಾನ ಮಾಡ್ತಿದ್ನಲ್ಲ, ಇವ್ರ ಬಗ್ಗೆನೆ ನೋಡಿ ಹೆಂಗ್ ನೋಡ್ತಿದಾರೆ, ಏನಾದ್ರೂ ಸಿಗುತ್ತೇನೋ ಅಂತ. ಸದ್ಯಕ್ ನಮ್ ಕೈಯಲ್ಲಂತೂ ಏನು ಇಲ್ಲ. ಇರೋದೆಲ್ಲ ನಿಮ್ ಸ್ನೇಹಿತರೆ ತಿಂದ್ರು ಕೆಳಗಡೆ. ಸೊ ಅವ್ರ ಹತ್ರ ಹೋಗಿ ನೀವು ಜಗಳ ಆಡಿ ಈಸ್ಕೊಳ್ಳಿ. ಬರೋದಾ? ಈ ದೇವಸ್ಥಾನ ಡೆವಲಪ್ ಆಗಿದ್ದು ನಮ್ ಕೆಂಪೇಗೌಡರು ಆಡಳಿತದಲ್ಲಿ ಇದ್ದಾಗ. ಯಾವಾಗ ಗೊತ್ತಾ? 16th centuryಯಲ್ಲಿ. ಅವಾಗಿನ ಕಾಲದಲ್ಲಿ ಡೆವಲಪ್ ಆಗಿರೋ ದೇವಸ್ಥಾನಗಳನ್ನ ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳನ್ನು ಕಂಬದಲ್ಲಿ ಮಾಡಿರ್ತಾರೆ. ಹಾಗೆ ಆಗಿನ ಗೋಪುರಗಳಾಗಿರ್ಬೋದು, ಆ ಗೋಪುರಗಳ ಮೇಲೆ ಕೆತ್ತನೆ ಆಗಿರ್ಬೋದು, ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ. ನಾವು ದೇವ್ರಿನ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆನೆ ಆ ದೇವ್ರು ಹೇಗಿದ್ರು, ಅವ್ರ ಶಕ್ತಿಗಳೇನು, ಅವ್ರು ಏನೇನ್ ಮಾಡಿದ್ರು, ಈ ಪ್ರತಿಯೊಂದು ಡೀಟೇಲ್ಸ್ನ ಕೆತ್ತನೆಯಲ್ಲೇ ತೋರಿಸ್ಬಿಟ್ಟಿರ್ತಾರೆ. ಅದನ್ನ ನೋಡಿದ್ ನಮ್ಗೆ ಭಕ್ತಿ ಅನ್ನೋದು ಆಟೋಮೆಟಿಕ್ ಆಗೇ ಬರುತ್ತೆ. ಹಾಗೆ ಪ್ರೀತಿ ಕೂಡ ಹೆಚ್ಚಾಗತ್ತೆ. ನನಗೆ ಪರ್ಸ್ನಲಿ ಈ ಗೋಪುರ
ಮೇಲೆ ಮಾಡಿರೋಂಥ ಕೆತ್ತನೆಗಳಾಗಿರ್ಬೋದು ಅಥವಾ ಕಂಬಗಳ ಮೇಲೆ ಮಾಡಿರೋಂಥ ಕೆತ್ತನೆಗಳಾಗಿರ್ಬೋದು, ಇವೆಲ್ಲ ನೋಡೋಕ್ಕೆ ತುಂಬಾನೇ ಇಷ್ಟ. ಅಪ್ಕಮಿಂಗ್ ಜನ್ರೇಷನ್ ಅವರು ಇದನ್ನೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಆಗಿನ ಕಾಲದ ಶಿಲ್ಪಿಗಳು ತುಂಬಾನೇ ಕಷ್ಟಪಟ್ಟು ಕೆತ್ತನೆಗಳನ್ನ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಇವಾಗ ನೋಡ್ಬೋದು. ಸೊ ನನಗೆ ಅವ್ರಂದ್ರೆ ತುಂಬಾನೇ ಗೌರವ ಹಾಗೆ ಪ್ರೀತಿ. ನಾನು ಆಗ್ಲೇ ಹೇಳಿರೋ ಹಾಗೆ ಇಲ್ಲಿ ತುಂಬಾ ಮಂಗಗಳಿದಾವೆ. ನಿಮ್ ವಸ್ತು ಮೇಲೆ ನಿಮ್ಗೆ ಗಮನ ಇರ್ಲಿ. ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಆದಿಶಕ್ತಿ ನಾನಾ ರೂಪಗಳನ್ನ ತಾಳಿದ್ದಾರೆ. ಇಲ್ಲಿ ಹೊನ್ನಾದೇವಿ ರೂಪದಲ್ಲಿ ನೆಲೆಸಿದ್ದಾರೆ. ಪಾತಾಳ ಗಂಗೆ ಹೇಗಿದೆ ಅಂತ ನೋಡಕ್ ಹೋಗೋ ದಾರಿ ಇದು. ಗಂಗೆ ತಾಯಿ ಈ ಬೆಟ್ಟದಲ್ಲಿ ಹೇಗ್ ನೆಲೆಸಿದ್ರು ಅಂತ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಜಗನ್ಮಾತೆ ಆದ ಹೊನ್ನಾದೇವಿ ರಕ್ತ ಬೀಜಾಸುರನ ಸಂಹಾರ ಮಾಡಿ ಬಾಯಾರಿಕೆಗೊಂಡುತ್ತಾಳೆ. ಬಾಯಾರಿಕೆನ ನೀಗಿಸ್ಕೊಳ್ಳಲು ಒಂದು ಬಂಡೆಗಲ್ಲಿಗೆ ತನ್ನ ತ್ರಿಶೂಲದಿಂದ ಹೊಡೆದಾಗ ಅಲ್ಲಿ ಉದ್ಭವ ಆಗೋ ಗಂಗೆನೇ ಪಾತಾಳ ಗಂಗೆ. ಇದೇ ರೀತಿನೇ ಗಂಗೆ ಮಾತೆ ಅಲ್ಲಿ ಸ್ಥಾನಗೊಳ್ಳೋದು. ಜಗನ್ಮಾತೆ ಆದ ಹೊನ್ನಾದೇವಿ ನೀರ್ನ ಸೇವಿಸಿ ಹಿಂದಿರುಗುವಾಗ ಗಂಗಾಮಾತೆಯು ಅವಳ ಹಿಂದೆ ಹೋಗೋದನ್ನ ಗಮನಿಸ್ತಾರೆ. ನೀನು ನನ್ನ ಹಿಂದೆ ಬಂದರೆ ಊರು ಉಳಿಯುವುದಿಲ್ಲ, ಊರು ನಾಶವಾಗುತ್ತದೆ, ನೀನು ಇಲ್ಲೇ ಇರು ಎಂದು ಶಾಪ ಕೊಟ್ಟು ತನ್ನ ಮಗನಾದ ವೀರಭದ್ರೇಶ್ವರ ಸ್ವಾಮಿನ ಕಾವಲಿಗೆ ಹಾಕ್ತಾರೆ. ಆ ದಿನದಿಂದ ಇಲ್ಲಿವರೆಗೂ ವೀರಭದ್ರೇಶ್ವರ ಸ್ವಾಮಿ ಜಗನ್ಮಾತೆಯ ಆಜ್ಞೆಯಂತೆ ಅಲ್ಲೇ ಗಂಗೆಯನ್ನ ಕಾಯುತ್ತಾ ನೆಲೆಸಿದ್ದಾರೆ ಅಂತ ಮಾತಿದೆ. ನಾನು ಇಷ್ಟೊತ್ತವರೆಗೂ ಇತಿಹಾಸದ ಕಥೆನ ನಿಮ್ಮ ಹತ್ರ ಹೇಳಿದ್ದೀನಿ. ಹಾಗೆ ವೀರಭದ್ರೇಶ್ವರ ಸ್ವಾಮಿ ಎಲ್ಲಿ ನೆಲೆಸಿದ್ದಾರೆ, ಗಂಗೆ ಮಾತೆ ಎಲ್ಲಿ ನೆಲೆಸಿದ್ದಾರೆ, ವೀರಭದ್ರೇಶ್ವರ ಸ್ವಾಮಿ ಗಂಗೆನ ಹೇಗೆ ಕಾಯ್ತಿದ್ದಾರೆ, ಈ ಪ್ರತಿಯೊಂದನ್ನು ನೋಡೋ ಆಸೆ ಎಲ್ರಿಗೂ ಇರುತ್ತೆ. ನಾನು ಇವಾಗ ಅದೇ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ವ್ಯೂ ನೋಡಿ ಹೇಗಿದೆ ಬೆಟ್ಟದಿಂದ. ಇಲ್ಲೇನೆ ಪಾತಾಳ ಗಂಗೆ ಮಾತೆ ನೆಲೆಸಿರೋದು. ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು 5 ರೂಪೀಸ್ ಕೊಟ್ಟರು ಎಂಟ್ರಿ ಟಿಕೆಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾವು ಇಲ್ಲಿಂದ ಸ್ವಲ್ಪ ಕೆಳಗೆ ಹೋದ್ರೆ ಪಾತಾಳ ಗಂಗೆ ನೋಡ್ಬೋದು. ಪಾತಾಳ ಗಂಗೆ ನೋಡೋಕ್ಕೆ ಒಬ್ರೊಬ್ರಾಗಿ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ನೀರಿರೋದ್ರಿಂದ ಜಾರೋ ಸಾಧ್ಯತೆ ಇರುತ್ತೆ. ಪಾತಾಳ ಗಂಗೆ ಕಾವಲಿಗಿರೋ ವೀರಭದ್ರೇಶ್ವರ ಸ್ವಾಮಿನ ನಾವು ಪಾತಾಳ ಗಂಗೆ ನೋಡೋಕ್ಕಿಂತ ಮುಂಚೆನೆ ನೋಡ್ಬೋದು. ಇವರೇ ನೋಡಿ ವೀರಭದ್ರೇಶ್ವರ ಸ್ವಾಮಿ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಪಾತಾಳ ಗಂಗೆ ಅಂದ್ರೆ ಇಲ್ಲಿ ಗಂಗೆಗೆ ಯಾವುದೇ ತರ ಮೂರ್ತಿ ಇಲ್ಲ. ಪಾತಾಳ ಗಂಗೆ ಅಂದ್ರೆ ಪಾತಾಳದಲ್ಲಿ ಹರಿತಿರುವ ನೀರು ಅಂತ. ಜಗನ್ಮಾತೆ ಆದ ಹೊನ್ನಾದೇವಿ ತ್ರಿಶೂಲದಿಂದ ಹೊಡೆದಿದ್ದು ಇದೇ ಬಂಡೆಗೆ, ಅದರಿಂದ ಇಲ್ಲಿ ಗಂಗೆ ಉದ್ಭವ ಆಗಿದ್ದಾರೆ. ಈ ಗಂಗೆಗೆ ಪಾತಾಳ ಗಂಗೆ ಅಂತಾರೆ. ಅಂಡ್ ಇಲ್ಲಿ ತುಂಬಾ ಜನ ಹೋಗಕ್ಕಾಗಲ್ಲ, ಒಬ್ರೊಬ್ರೆ ಹೋಗ್ಬೇಕು. ಯಾಕಂದ್ರೆ ತುಂಬಾ ಚಿಕ್ಕದಿದೆ ಜಾಗ, ತುಂಬಾ ಆಳ ಕೂಡ ಇದೆ. ಸೇಫ್ಟಿಗೋಸ್ಕರ ಸೈಡಲ್ಲಿ ಹಗ್ಗಗಳನ್ನ ಕಟ್ಟಿರ್ತಾರೆ. ಅದನ್ನ ಹಿಡ್ಕೊಂಡು ಇಳಿಯೋದ್ರಿಂದ ಅಪಾಯಗಳನ್ನ ತಪ್ಪಿಸ್ಬೋದು ಅಂತಾನೆ ಹೇಳ್ತೀನಿ. ಗಂಗೆ ಮಾತೆ ಮಹಿಮೆ ಏನಂದ್ರೆ ಯಾರಿಗೆಲ್ಲ ಸಂತಾನ ಇಲ್ಲ ಅವ್ರು ಇಲ್ಲಿ ಬಂದು ಪೂಜೆ ಮಾಡಿ ಹರಕೆ ಕಟ್ಟೋದ್ರಿಂದ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದು ವಾಡಿಕೆ. ನನ್ಗಂತೂ ಇದನ್ನ ನೋಡಿ ತುಂಬಾನೇ ಭಯ ಆಗ್ತಿತ್ತು. ಕೆಳಗಿಳ್ದು ಹೋಗ್ಬೇಕಾ, ಗಂಗೆನ್ ಮುಟ್ಬೇಕಾ ಅನ್ನೋಷ್ಟು ಭಯ ಆಗ್ತಿತ್ತು. ಅಲ್ಲಿನ ಸ್ಟೆಪ್ಸ್ಗಳಂತೂ ತುಂಬಾ ಜಾರ್ತಿತ್ತು. ಆದ್ರೂ ಧೈರ್ಯ ಮಾಡಿ ಕೆಳಗೆ ಹೋಗಿ ಗಂಗೆ ಮುಟ್ಟಿ ಗಂಗೆನ ತಲೆ ಮೇಲೆ ಹಾಕೊಂಡು ಬಂದೆ. ನಾನು ಅವಾಗ್ಲೇ ಹೇಳದ್ನಲ್ಲ, ನಮ್ ವಿಲ್ ಪವರ್ ಕೂಡ ನಮಗ್ ಸಪೋರ್ಟ್ ಮಾಡ್ಬೇಕು ಅಂತ. ನನ್ಗಂತೂ ಈ ಜಾಗ ನೋಡಿ ತುಂಬಾ ಖುಷಿ ಆಯ್ತು. ಡಿವೈನ್ ಪವರ್ ಅಂತಾನೆ ಹೇಳ್ಬೋದು. ಒಂದ್ಸರಿ ಭಯ ಆಗಿದ್ದಂತೂ ನಿಜಾನೇ. ಎಷ್ಟು ಕೆಳಗೆ ಹೋಗ್ಬೇಕು ಆ ಗಂಗೆನ ಮುಟ್ಟಕ್ಕೆ ಅಂದ್ರೆ. ಆಮೇಲೆ ಜಾಗ ಕೂಡ ತುಂಬಾ ಚಿಕ್ಕದಿದೆ, ಎಲ್ಲಿ ಬಿದ್ಬಿಡ್ತೀವೋ ಅನ್ನೋ ಭಯ ಕೂಡ ಆಗುತ್ತೆ. ಇಲ್ಲಿಂದ ಕಲ್ಯಾಣಿ ಆಗಿರ್ಬೋದು, ಸುತ್ತಮುತ್ತ ಊರಿನಗಳ ವ್ಯೂ ನೋಡಿ ಹೇಗೆ ಕಾಣಿಸ್ತಿದೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಫಾಲೋ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದೇ ಥರ ಕಂಟೆಂಟ್ ಜೊತೆ ಎಪಿಸೋಡ್ 2 ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.